ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೆಂಗಳೂರು ಬಸವೇಶ್ವರ ಖಾನಾವಳಿಯಲ್ಲಿ ಮಾಡುವಂತಹ ಮಸಾಲ ರಾಗಿ ರೊಟ್ಟಿ ಮನೆಯಲ್ಲಿ ಸುಲಭ ವಿಧಾನದಲ್ಲಿ ಮಾಡ್ಬೋದು. ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮಸಾಲ ರಾಗಿ ರೊಟ್ಟಿಗೆ ತುರಿದಿಟ್ಕೊಂಡಿರೋಂತಹ ಬೀಟ್ರೋಟನ್ನು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸೆಕಾಯಿ, ಒಂದು 4-5 ಹಸಿಮೆಣಸೆಕಾಯಿ, 1 ಇಂಚು ಶುಂಠಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಎಲ್ಲದನ್ನು ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಕೊಡೋಣ. ಮಿಕ್ಸ್ ಮಾಡಿದ ನಂತರ ರಾಗಿ ಹಿಟ್ಟು, ನೀವು ಮುದ್ದೆಗೆ ಮನೆಯಲ್ಲಿ ಯಾವ ರಾಗಿ ಹಿಟ್ಟನ್ನು ಬಳಸ್ಕೊತೀರೋ ಅದೇ ರಾಗಿ ಹಿಟ್ಟನ್ನು ಬಳಸ್ಕೊಳ್ಳಿ. ನಾನು ಇಲ್ಲಿ 3-4 ಕಪ್ ಆಗಷ್ಟು ರಾಗಿ ಹಿಟ್ಟನ್ನು ತಗೊಂಡು ಹಾಕಿರೋಂತಹ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ರಾಗಿ ಹಿಟ್ಟನ್ನು. ನೋಡಿ, ಇಲ್ಲಿ ನೀರು, ಬಿಸಿ ನೀರು, ನಾನು ಕೈ ಮುಟ್ಟಿದ್ನಲ್ವ ಅಷ್ಟು ಬಿಸಿ ಮಾತ್ರ, ಉಗುರು ಬೆಚ್ಚಗಿರಲಿ ಸಾಕು. ಅಷ್ಟು ಬಿಸಿ ಇರೋ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ರಾಗಿ ಹಿಟ್ಟನ್ನು. ನೀರನ್ನು ಒಂದೇ ಸೇರಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗಿರೋಂತಹ ನೀರನ್ನು ಹಾಕೋದ್ರಿಂದ ಆ ಹಿಟ್ಟು ಸ್ವಲ್ಪ ನೋಡಿ ಈ ರೀತಿ ಎಳೆ ಥರ ಬರುತ್ತೆ. ಆವಾಗ ರೊಟ್ಟಿ ತಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಳ್ಳೋದು. ಈಗ ನೋಡಿ, ಬಟರ್ ಪೇಪರನ್ನು ತೊಗೊಂಡಿದ್ದೀನಿ. ಬಟರ್ ಪೇಪರ್ ಎಲ್ಲ ಸ್ಟೋರ್ಗಳಲ್ಲೂ 10 ರೂಪಾಯಿ ಕೊಟ್ಟರೆ ಸಿಗುತ್ತೆ. ನಿಮಗೆ ಬಟರ್ ಪೇಪರ್ ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ತವಾ ಮೇಲೇನೂ ಸಹ ರೊಟ್ಟಿಯನ್ನು ತಟ್ಕೊಂಡು ನೀವು ರೊಟ್ಟಿ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಕೈಗೆ ತ್ಯಾವ ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಬೋದು, ಮಂದ ಬೇಕಾದರೂ ಮಂದ ಅಂದರೆ ದಪ್ಪ ಬರುತ್ತಲ್ವ, ದಪ್ಪ ರೀತಿಯೂ ನೀವು ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿ ರೊಟ್ಟಿಯನ್ನು ತಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನು ಈ ಹದದಲ್ಲಿ ರೊಟ್ಟಿ ತಟ್ಟಿದ್ದೀನಿ. ಈಗ ಕಾವಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಕಬ್ಬಿಣದ ಕಾವಲಿಯಲ್ಲಾದರೂ ಪರವಾಗಿಲ್ಲ, ನಾನ್ ಸ್ಟಿಕ್ ಕಾವಲಿಯಲ್ಲಾದರೂ ಪರವಾಗಿಲ್ಲ, ರೊಟ್ಟಿಯನ್ನು ನೀವು ಬೇಯಿಸ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಈಗ ಬಟರ್ ಪೇಪರ್ ಮೇಲೆ ರೊಟ್ಟಿ ತಟ್ಟಿದ್ದೀನಲ್ವ, ನಿಧಾನಕ್ಕೆ ಒಂದು 5 ನಿಮಿಷ ಬಿಸಿ ಆದಮೇಲೆ ಈ ರೀತಿ ತೆಗೆದ್ರೆ ಆರಾಮಾಗಿ ಆ ಬಟರ್ ಪೇಪರು ರೊಟ್ಟಿಯಿಂದ ಆರಾಮಾಗಿ ಬರುತ್ತೆ. ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಮುಚ್ಚಿ ಒಂದು 2 ಸೆಕೆಂಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಒಂದು ಸೈಡ್ ಬೆಂದಿದ್ದಾದಮೇಲೆ ಮತ್ತೆ ಇನ್ನೊಂದು ಸೈಡನ್ನು ಹಾಕ್ಕೊಳ್ಳೋಣ. ನಿಮಗೆ ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ರಾಗಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಹೆಲ್ದಿಯಾಗೂ ಇರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಕಡೆ ಚೆನ್ನಾಗಿ ಬೆಂದ ಮೇಲೆ ತುಪ್ಪವನ್ನು 2 ಕಡೆ ಸ್ಪ್ರೆಡ್ ಮಾಡಿ ಕೊಡ್ತೀನಿ, ಸ್ವಲ್ಪನೇ ಹಾಕಿ. ಮಕ್ಕಳಿಗಂತೂ ಕೊಡೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ. ಹಾಗೆಯೇ ಡಯಾಬಿಟಿಸ್ ಇರೋರಿಗೆ, ಡಯಟ್ ಮಾಡೋರಿಗೆ ಎಲ್ಲರಿಗೂ ರಾಗಿ ರೊಟ್ಟಿ ತುಂಬಾ ಹೆಲ್ದಿ. ಸೊ ನೀವು ಮಾಡ್ಕೊಳ್ಬೋದು ಮಸಾಲ ರಾಗಿ ರೊಟ್ಟಿ. ಅದರಲ್ಲೂ ನಾನು ಈಗ ಮಾಡಿರೋದಕ್ಕೆ ಚಟ್ನಿ ಏನೂ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಇಲ್ಲ 1 ಕಪ್ ಮೊಸರಿದ್ರೂ ಸಾಕು. ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮೊಸರು ರಾಗಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್. ಸೊ ಈಗ 2 ಕಡೆ ರೊಟ್ಟಿ ಬೆಂದು ರೆಡಿಯಾಗಿದೆ. ಈ ಹದದಲ್ಲಿ ಮಾಡ್ಕೊಳ್ಳಿ ರಾಗಿ ರೊಟ್ಟಿ. ನಿಮಗೆ ಇನ್ನೂ ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಆಗಿ ಮಾಡಿದ್ದೀನಿ. ಮತ್ತು ಸೇಮ್ ಇನ್ನೊಂದು ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ತಾ ಇದ್ದೀನಿ ರಾಗಿ ರೊಟ್ಟಿಯನ್ನು. ನಿಮಗೆ ಸಡನ್ನಾಗಿ ಆ ಬಟರ್ ಪೇಪರಿಂದ ರೊಟ್ಟಿ ಬಿಡಬೇಕಂದ್ರೆ ನಾನು ಈಗ ಪ್ರೆಸ್ ಮಾಡೋದ್ನಲ್ವ ರೊಟ್ಟಿ ಹಾಕಿ, ಆ ರೀತಿ ಮಾಡಿದ್ರೂ ಕರೆಕ್ಟಾಗಿ ರೊಟ್ಟಿ ಅನ್ನೋದು ಬಿಡುತ್ತೆ ಆ ಬಟರ್ ಪೇಪರಿಂದ. ಸೊ ಇದನ್ನು ಸೇಮ್ ಪ್ರೊಸೆಸ್ಸಲ್ಲೇ 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು, ಹೆಲ್ದಿ ಆಗಿರುತ್ತೆ. ಹಾಗೆ ನೈಟ್ ಡಿನ್ನರ್ಗೂ ಸಹ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನೀವು ಮಾಡ್ಕೊಳ್ಳಿ.
ಸೊ ಓಕೆ ಫ್ರೆಂಡ್ಸ್, ಈಗ ರೊಟ್ಟಿ ರೆಡಿಯಾಗಿದೆ. ನಾನು ಈ ರೊಟ್ಟಿ ಜೊತೆ ಕಾಯಿ ಚಟ್ನಿ ಮಾಡಿದೆ, ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅನ್ನೋದು. ಸೊ ನೀವು ಮೊಸರಾಗಿರ್ಬೋದು, ಕಾಯಿ ಚಟ್ನಿ ಆಗಿರ್ಬೋದು, ಯಾವ್ದು ಬೇಕಾದರೂ ಮಾಡ್ಕೊಳ್ಳಿ, ನಿಮ್ಮ ಆಪ್ಷನಲ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್.